ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಟ್ರಯಲ್ ಆರಂಭಗೊಂಡಿದೆ. ಡೆವಿಲ್ ಡಲ್ ಹೊಡಿತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಏನಾಗುತ್ತೆ ಹೇಳಿ ಕೇಳಿ ನಟ ದರ್ಶನ್ ಜೈಲಿನಲ್ಲಿದ್ದಾನೆ. ಆದ್ರೆ ಪ್ರಮೋಷನ್ ಕೂಡ ಇನ್ನೂವರೆಗೂ ಶುರುವಾಗಿಲ್ಲ. ಎಲ್ಲರ ಗಮನ ಸದ್ಯ ರೇಣುಕಾ ಸ್ವಾಮಿ ಕೇಸ್. ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಶುರುವಾಗಿಲ್ಲ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಟ್ರಯಲ್ ಆರಂಭಗೊಂಡಿದೆ. ಇದರ ಮಧ್ಯ ಈಗ ಡೆವಿಲ್ ಡಲ್ ಹೊಡಿತ. ಡೆವಿಲ್ ಸಿನಿಮಾ ರಿಲೀಸ್ಗೆ ಇನ್ನೇನು ಹೆಚ್ಚು ದಿನ ಬಾಕಿ ಉಳಿದಿಲ್ಲ. ಅಂತಂದ್ರೆ ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಏನಾಗುತ್ತೆ ಹೇಳಿ ಕೇಳಿ ನಟ ದರ್ಶನ್ ಜೈಲಿನಲ್ಲಿದ್ದಾನೆ. ಆದ್ರೆ ಈ ಡೆವಿಲ್ ಸಿನಿಮಾ ಏನಾಗುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಈಗ ಹುಟ್ಕೊಂಡು ಬಿಟ್ಟಿದೆ ಅಭಿಮಾನಿಗಳಲ್ಲಿ. ಆದ್ರೆ ಪ್ರಮೋಷನ್ ಕೂಡ ಇನ್ನೂವರೆಗೂ ಶುರುವಾಗಿಲ್ಲ. ಎಲ್ಲರ ಗಮನ ಸದ್ಯ ರೇಣುಕಾ ಸ್ವಾಮಿ ಕೇಸ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸ್ ಏನಾಗುತ್ತೆ, ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ಚಾರ್ಜ್ ಫಿಲ್ಮ್ ಕೂಡ ರೆಡಿ ಆಗಿದೆ, ಟ್ರಯಲ್ ಕೂಡ ಆರಂಭಗೊಂಡಿದೆ. ಟ್ರಯಲ್ ಅಂತ ಅದರ ಸುತ್ತಾನೇ ಇದೆ. ಸೊ ಆರೋಪಿಗಳು ಎಲ್ಲರೂ ಕೂಡ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ನಟ ದರ್ಶನ್ ಕೂಡ ಸೇರಿ. ಒಂದು ಕಡೆ ಇನ್ನು ಡೆವಿಲ್ ಮೂವಿ ರಿಲೀಸ್ ಆಗುತ್ತೆ ಅಂತಂದ್ರೆ ಅದಕ್ಕೂ ಮುನ್ನ ಎಲ್ಲ ರೀತಿಯಾದಂತಹ ಈ ಪ್ರಮೋಷನ್ಗಳು ಈ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ. ಆದ್ರೂ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಶುರುವಾಗಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಈಗ. ಈ ಡೆವಿಲ್ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕೊಲೆ ಆರೋಪಿ ದಾಸ ದರ್ಶನ್ ನಟನೆಯ ಈ ಸಿನಿಮಾ ಬಿಡುಗಡೆಗೆ 1 ತಿಂಗಳು ಮಾತ್ರ ಬಾಕಿ ಇದೆ. ಆದ್ರೆ ಇನ್ನೂವರೆಗೂ ಕೂಡ ಪ್ರಮೋಷನ್ ಆಗಿಲ್ಲ, ಕಿಕ್ ಸ್ಟಾರ್ಟ್ ಕೂಡ ಪಡ್ಕೊಂಡೇ ಇಲ್ಲ. ನಟ ದರ್ಶನ್ ನಟನೆಯಲ್ಲಿ ಕಾಟೇರ ನಂತರ ಬರ್ತಾ ಇರುವಂತಹ ಸಿನಿಮಾ ಇದು. ಹೀಗಾಗಿ ಸಿನಿಮಾ ಮೇಲೆ ಕಾಟೇರದಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಕಾಟೇರನು ಮೀರಿಸುವಂತಹ ಸಿನಿಮಾ ಇದಾಗ್ಲಿ ಅನ್ನೋದು ದಾಸನ ಅಭಿಮಾನಿಗಳ ಬಯಕೆ. ಸೊ ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾ ಡಿಸೆಂಬರ್ 12ಕ್ಕೆ ತೆರೆಗೆ ಬರಲಿದೆ. ಅಂತಂದ್ರೆ ಇನ್ನು 1 ತಿಂಗಳಷ್ಟೇ ಬಾಕಿ ಇದೆ. ಇನ್ನೂ ಸಹ ಈ ಸಿನಿಮಾ ಪ್ರಮೋಷನ್ ಕೂಡ ಹೇಳಿಕೊಳ್ಳುವಂತಹ ಲೆವೆಲ್ನಲ್ಲಿ ಏನು ಸ್ಟಾರ್ಟ್ ಆಗಿಲ್ಲ. ಸೊ ಕಳೆದ ವರ್ಷ ದರ್ಶನ್ ಬರ್ತ್ಡೇ ದಿನ ಈ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಯಿತು. ದರ್ಶನ್ ಅವರನ್ನ ನೆವರ್ ಬಿಫೋರ್ ಅವತಾರದಲ್ಲಿ ಕಂಡಂತಹ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು, ಸಂಭ್ರಮಿಸಿದ್ರು. ಅಬ್ಬಪ್ಪ ದರ್ಶನ ಹೊಸ ಲುಕ್ ನೋಡ್ರಿ, ಹೊಸ ಹೇರ್ ಸ್ಟೈಲ್ ನೋಡ್ರಿ, ಎಷ್ಟರ ಮಟ್ಟಿಗೆ ವಿಭಿನ್ನವಾಗಿದೆ. ಆ ಬಾಡಿ ಲ್ಯಾಂಗ್ವೇಜ್ ಅಂತೂ ಕಂಡು ಅಭಿಮಾನಿಗಳಂತರೂ ನೆಕ್ಸ್ಟ್ ಲೆವೆಲ್ ಫಿದಾ ಆಗೋಗ್ಬಿಟ್ಟಿದ್ರು. ಬೇರೆನೋ ಇದೆ ಅಂತ ಹೇಳಿ ಕೂಡ ಟ್ರೆಂಡ್ ಮಾಡಿದ್ರು. ಇನ್ನು ಡೆವಿಲ್ ಸಿನಿಮಾವನ್ನ ಕಂಡು ಕೇಳರಿದೆಯಷ್ಟು ಗ್ರ್ಯಾಂಡ್ ಆಗಿ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಅಭಿಮಾನಿಗಳು ತುದಿಗಾಲ್ನಲ್ಲಿ ನಿಂತು ಬಿಟ್ಟಿದ್ದಾರೆ ಈಗ. ಸೊ ದರ್ಶನ್ ಕರಿಯರ್ನ ಮತ್ತೊಂದು ಮೈಲಿಗಲ್ಲು ಆಗುವಂತೆ ತೆರೆಗೆ ಬರಬೇಕು, ತೆರೆಗೆ ತರಬೇಕು ಅಂತ ಹೇಳಿ ಪ್ರಕಾಶ್ ಅಂದುಕೊಂಡಿದ್ರು. ಅದಕ್ಕಾಗಿ ದೊಡ್ಡ ಬಜೆಟ್ ಅನ್ನೇ ಎತ್ತಿಕೊಂಡಿದ್ರು. ಜೊತೆಗೆ ಸಿನಿಮಾದ ಬಹುತೇಕ ಪ್ರಮೋಷನ್ನ ವಿದೇಶದಲ್ಲಿ ಶೂಟ್ ಮಾಡಲು ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಸೊ ಆದ್ರೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಆರೋಪಕ್ಕೆ ತುತ್ತಾಗ್ಬಿಡ್ತಾರೆ. ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಲು ಹೋಗಿದ್ದವರು ಜೈಲಿನ ಕಂಬಿ ಎಣಿಸುವ ಅಂತ ಆಯ್ತು. ಈಗ ದರ್ಶನ್ ಜೈಲು ಪಾಲಾಗಿದ್ದೆ ತಡ ಡೆವಿಲ್ ಸಿನಿಮಾ ಕತೆ ಮುಗಿದೇ ಹೋಯ್ತು. ದರ್ಶನ್ನ ನಂಬಿದಂತಹ ಪ್ರಕಾಶ್ ಬೀದಿ ಪಾಲು ಅಂತ ಎಷ್ಟೋ ಜನ ಮಾತನಾಡಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿತ್ತು. ಸೊ ಆ ಸಮಯದಲ್ಲಿ ಪ್ರಕಾಶ್ ಅದ್ಯಾವ ರೀತಿಯ ನೋವನ್ನ ಅನುಭವಿಸಿದ್ರೋ ಅದು ಅವ್ರಿಗಷ್ಟೇ ಗೊತ್ತುರಿ. ಅಭಿಮಾನಿಗಳ ಹಾರೈಕೆ ಆಗಿರ್ಬೋದು, ಆಪ್ತರು ಕುಟುಂಬಸ್ಥರು ಕಟ್ಟಿಕೊಂಡಂತಹ ಹರಕೆಯ ಫಲವಾಗಿ ದರ್ಶನ್ ಬೇಲ್ ಮೇಲೆ ಆಚೆ ಬರ್ತಾರೆ. ಸೊ ಡಿಸೆಂಬರ್ 12ಕ್ಕೆ ಡೆವಿಲ್ ರಿಲೀಸ್. ಒಂದು ಕಡೆ ಬೆನ್ನು ನೋವಿದೆ, ಬೆನ್ನು ನೋವಿದ್ರೂ ಸಹ ಶೂಟಿಂಗ್ ನಲ್ಲಿ ಪಾಲ್ಗೊಂಡು ಶರವೇಗದಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಸಿಕೊಟ್ರು. ಪ್ರಕಾಶ್ ಸಹ ಮುಂದೆ ಬರೋ ಅಪಾಯವನ್ನ ಮನಗಂಡಿದ್ರು ಅನ್ಸುತ್ತೆ. ಹೀಗಾಗಿಯೇ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಶೂಟಿಂಗ್ ಪ್ಲಾನ್ ಮಾಡಿಕೊಂಡು ಡೆವಿಲ್ ಚಿತ್ರೀಕರಣ ಮುಗಿಸಿ ಕುಂಬಳಕಾಯಿ ಹೊಡೆದಿದ್ದಾರೆ. ಈ ಹಾದಿಯಲ್ಲಿ ಅಂದ್ರೆ ಈ ಹಾದಿಯ ಕಥೆಯಲ್ಲಿ ಬದಲಾವಣೆಯನ್ನ ಸಹ ಮಾಡಿಕೊಂಡ್ರು ಅನ್ನುವಂಥ ಮಾತಿದೆ. ಯಾಕಂತಂದ್ರೆ ಈ ಮುಂಚೆ ವಿದೇಶದಲ್ಲಿ ಶೂಟ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಂತಹ ದೃಶ್ಯಗಳು ಒಂದಷ್ಟು ಚೇಂಜಸ್ ಮಾಡಿಕೊಂಡು ಇಲ್ಲೇ ಮಾಡಿಕೊಂಡ್ರು ಅನ್ನೋದು ಡೆವಿಲ್ ಅಡ್ಡಾದ ಇನ್ಸೈಡ್ ಟಾಕ್. ಇದು ತರಾತುರಿಯಲ್ಲಿ ಶೂಟಿಂಗ್ ಮುಗಿಸಿಕೊಂಡ ಸಿನಿಮಾ ತಂಡ ಸೊ ಎನಿ ಕಂಡೀಷನ್ ಅಕ್ಟೋಬರ್ನಲ್ಲಿ ಡೆವಿಲ್ನ ರಿಲೀಸ್ ಮಾಡುವಂತಹ ಪ್ಲಾನ್ನಲ್ಲಿತ್ತು. ಆದರೆ ಶಾಕಿಂಗ್ ಎಂಬಂತೆ ಸುಪ್ರೀಂನಲ್ಲಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಯಿತು. ಮತ್ತೆ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ ಪರಪ್ಪನ ಅಗ್ರಹಾರ ಸೇರುವಂತಾಗ್ಬಿಡ್ತು. ಹೀಗಾಗಿ ಡೆವಿಲ್ ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ನಟ ದರ್ಶನ್ ಡಿಸೆಂಬರ್ 12ಕ್ಕೆ ಎನಿ ಕಂಡೀಷನ್ ನಾನು ಬಂದೇ ಬರ್ತೀನಿ ಹೊರಗಡೆ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಚಿತ್ರತಂಡ ಘೋಷಣೆ ಮಾಡಿಕೊಳ್ತು. ಅಲ್ಲಿಗೆ ಡೆವಿಲ್ ಎಂಟ್ರಿಗೆ ಇನ್ನು 30 ದಿನಗಳಷ್ಟೇ ಬಾಕಿ ಇದೆ. ಆದರೆ ಇಷ್ಟು ದೊಡ್ಡ ಸಿನಿಮಾ ಅವತ್ತು ಇನ್ನೂ ಯಾಕೆ ಪ್ರಮೋಷನ್ ಮಾಡಿಲ್ಲ, ಈ ಪ್ರಮೋಷನ್ ಅಂದುಕೊಳ್ಳುವಷ್ಟರ ಮಟ್ಟಿಗೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗ್ಬಿಟ್ಟಿದೆ.
ಸದ್ಯದ ಪರಿಸ್ಥಿತಿ ನೋಡದ ಹೋಗ್ಬಿಟ್ರೆ ಈ ದರ್ಶನ್ ಅಂತೂ ಪ್ರಚಾರಕ್ಕೆ ಲಭ್ಯವಾಗುವುದಿಲ್ಲ. ಹೇಳಿ ಕೇಳಿ ಜೈಲಿನಲ್ಲಿದ್ದಾರೆ, ವನವಾಸವನ್ನು ಅನುಭವಿಸ್ತಿದ್ದಾರೆ. ಈ ಕಡೆ ಹೊರಗಡೆ ಕಳಿಸೋದಿಲ್ಲ. ನಾನು ಪ್ರಮೋಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಂದ್ರೆ ಕೋರ್ಟ್ ಒಪ್ಪಲ್ಲ. ಸೊ ದರ್ಶನ್ ಇಲ್ಲದೆ ಪ್ರಮೋಷನ್ ಕಾರ್ಯ ಮಾಡಬೇಕಾಗಿರೋದ್ರಿಂದ ಚಿತ್ರತಂಡ ಎಂದಿಗಿಂತ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕಾಗತ್ತೆ. ಹೇಳಿ ಕೇಳಿ ನಾಯಕನೇ ಇಲ್ಲ, ಸಿನಿಮಾದ ನಾಯಕ ಜೈಲಿನಲ್ಲಿದ್ದಾರೆ. ಸೊ ಇನ್ನಷ್ಟು ಎಫರ್ಟ್ ಹಾಕಬೇಕಾಗತ್ತೆ ಚಿತ್ರತಂಡ, ಪ್ರಮೋಷನ್ ಮಾಡಿಸ್ಬೇಕಾಗತ್ತೆ. ಆದರೆ ಸದ್ಯದ ಸ್ಥಿತಿಗತಿ ನೋಡಿದ್ರೆ ಪ್ರಮೋಷನ್ ವಿಚಾರದಲ್ಲಿ ಚಿತ್ರತಂಡ ಒಂದು ರೀತಿಯಾದಂತಹ ಡಲ್ ಹೊಡಿತಾ ಎನ್ನುವಂತಹ ಆಲೋಚನೆ ಕೂಡ ಹುಟ್ಟಿಸ್ತಾ ಇದೆ. ನೋಡಿ, ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನುವಂಥ ಹಾಡನ್ನು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತಾರೆ. ಆ ಹಾಡು ಒಂದು ರೀತಿಯಾದಂತಹ ಮಿಶ್ರ ಪ್ರತಿಕ್ರಿಯೆ ಕೂಡ ಪಡೆದುಕೊಳ್ತು. ಮ್ಯೂಸಿಕ್ನಲ್ಲಿ ಹೊಸದೇನಲ್ಲ ಅಂತ ಚಿತ್ರೀ ರಸಿಕರು ಮಾತನಾಡಿಕೊಂಡ್ರು. ಇದ್ರೆ ನೆಮ್ಮದಿ ಆಗಿರಬೇಕು ಹಾಡಿನ ನಂತರ ಒಂದೇ ಒಂದು ಸಲ ಹಾಡು ರಿಲೀಸ್ ಆಗಿಬಿಡುತ್ತೆ. ಈ ಹಾಡು ಸಹ ಹೇಳಿಕೊಳ್ಳುವಂತಿಲ್ಲ ಎಂಬುದು ಕೇಳುಗರ ಅಪಸ್ವರ. ರಚನಾ ರೈ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಯುವಕರ ಎದೆಗೆ ಕಿಚ್ಚು ಹಚ್ಚಿದ್ದಾರೆ. ಜೊತೆಗೆ ದರ್ಶನ್ ಸಹ ನೋಡಲು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಫುಲ್ ಸ್ಟೈಲಿಶ್ ಆಗಿ ಮಿಂಚಿದ್ದಾರೆ. ಆದರೆ ಈ ಹಾಡಿನ ಕೊರಿಯೋಗ್ರಫಿ ಆಗಲಿ, ಹಾಡಿನ ಮ್ಯೂಸಿಕ್ ಆಗಲಿ ವಾವ್ ಎನಿಸ್ತಾ ಇಲ್ಲ ಎಂಬ ಮಾತುಗಳು ಚಿತ್ರ ರಸಿಕರಿಂದ ಕೇಳಿ ಬರ್ತಾ ಇದೆ. ಸೊ ಸದ್ಯ ಇನ್ನೊಂದು ಹಾಡನ್ನ ಚಿತ್ರತಂಡ ರಿಲೀಸ್ ಮಾಡಲು ರೆಡಿ ಆಗ್ತಾ ಇದೆ. ಸೊ ಆದರೆ ಇದಿಷ್ಟೇ ಸಾಕಾಗಲ್ಲ. ಪ್ರಮೋಷನ್ ಅಂತಂದ್ರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲ ಕಡೆ ಸುತ್ತಬೇಕು, ಇವೆಂಟ್ಗಳನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಈ ಹಿಂದೆ ಪುಷ್ಪ 2 ಸಿನಿಮಾ ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ್ರು ಕೂಡ ಸಹ 2 ತಿಂಗಳಂತಲೇ ಪ್ರಮೋಷನ್ ಶುರು ಆಗಿಬಿಟ್ಟಿತ್ತು. ಹಾಗೆ ಈ ಅರ್ಜುನ್ ಒಂದು ಕಡೆ ಅಲ್ಲು ಅರ್ಜುನ್ ಬಿಹಾರದಿಂದ ಪುಷ್ಪ 2 ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ರು. ಕೇವಲ ಪುಷ್ಪ 2 ಅಂತಲ್ಲ, ಸೊ ಎಲ್ಲ ಸಿನಿಮಾಗೂ ಪ್ರಮೋಷನ್ ಬೇಕೇ ಬೇಕು. OTT ಯುಗದಲ್ಲಿ ಅಬ್ಬರದ ಪ್ರಚಾರ ಇದ್ರೆ ಮೊದಲ 3 ದಿನ ಒಳ್ಳೆಯ ಗಳಿಕೆ ಕಾಣುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಶಿವರಾಜ್ ಕುಮಾರ್ ಮತ್ತು ರಾಜ್ವೀರ್ ಶೆಟ್ಟಿ ನಟನೆಯ 45 ಸಿನಿಮಾ ಡೆವಿಲ್ ಬಂದ 2 ವಾರಗಳ ನಂತರ ಬರುತ್ತೆ. ಆದರೆ ಆಲ್ರೆಡಿ 1 ರೌಂಡ್ ಪ್ರಚಾರವನ್ನು 45 ಸಿನಿಮಾ 45 ಸಿನಿಮಾ ಮಾಡಿ ಮುಗಿಸ್ಬಿಟ್ಟಿದೆ. ಸೊ ಒಂದು ಕಡೆ ಈಗಾಗಲೇ ನೋಡಿ ದೋಷಾರೋಪಣೆ ಸುಳ್ಳು 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 ಅಂತ ಹೇಳಿ ಒಂದು ಕಡೆ ಡಿ ಗ್ಯಾಂಗ್ ಕೂಡ ಎಲ್ಲಿಲ್ಲದ ಬಿಗ್ ಶಾಕ್ ಕಾದುಬಿಟ್ಟಿದೆ. ಇವೆಂಟ್ ಮಾಡಿದೆ, ಹೊರ ರಾಜ್ಯಗಳಿಗೆ ಹೋಗಿ ಬಂದಿದೆ. ಆದರೆ ಡೆವಿಲ್ ಸಿನಿಮಾ ಈ ಫಿಸಿಕಲ್ ಪ್ರಮೋಷನ್ ಇನ್ನೂ ಶುರುನೇ ಮಾಡಿಲ್ಲ. ನಮ್ಮ ಸಿನಿಮಾ ದರ್ಶನ್ ಅನ್ನೋ ಬ್ರ್ಯಾಂಡ್ ಮೇಲೇನೆ ಓಡುತ್ತೆ, ನಾವು ಅಷ್ಟೇನು ಪ್ರಮೋಷನ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅನ್ನೋ ಧೋರಣೆನ, ಅಥವಾ ದರ್ಶನ್ ಇಲ್ಲದೆ ಯಾವ ರೀತಿ ಪ್ರಮೋಷನ್ ಮಾಡೋದು ಅನ್ನುವಂತಹ ಗೊಂದಲಗಳಲ್ಲಿ ಹಿಂಗಾಗ್ತಿದ್ಯಾ ನಿಜಕ್ಕೂ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ 1 ತಿಂಗಳವಾದರೂ ಕೂಡ ಪ್ರಮೋಷನ್ ದೊಡ್ಡ ಮಟ್ಟದಲ್ಲಿ ಕಿಕ್ ಸ್ಟಾರ್ಟ್ ಪಡೆದುಕೊಳ್ಳದೇ ಇರೋದು ದರ್ಶನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿರುವುದಂತೂ ಸುಳ್ಳಲ್ಲ. ಸದ್ಯದ ಪರಿಸ್ಥಿತಿ ನೋಡ್ಬಿಟ್ರೆ ದರ್ಶನ್ ಅಂತೂ ಪ್ರಚಾರಕ್ಕೆ ಲಭ್ಯವಾಗುವುದಿಲ್ಲ. ದರ್ಶನ್ ಇಲ್ಲದೆ ಪ್ರಮೋಷನ್ ಕಾರ್ಯ ಮಾಡಬೇಕಾಗಿರೋದ್ರಿಂದ ಚಿತ್ರತಂಡ ಎಂದಿಗಿಂತ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು. ಆದರೆ ಸದ್ಯದ ಸ್ಥಿತಿಗತಿ ನೋಡ್ತಾ ಹೋದರೆ ಪ್ರಮೋಷನ್ ವಿಚಾರದಲ್ಲಿ ಚಿತ್ರತಂಡ ಎಲ್ಲೋ ಒಂದು ಕಡೆ ವೀಕ್ ಆಗಿಬಿಟ್ಟಿದ್ದಾರೆ, ಪ್ರಮೋಷನ್ ಮಾಡ್ತಾ ಇಲ್ಲ. ಈಗಾಗಲೇ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ ಅಂತಂದರೆ ಅದರ 2 ತಿಂಗಳ ಹಿಂದಲೇ ಒಂದು ಪ್ರಮೋಷನ್ ಕೂಡ ಮಾಡ್ತಾರೆ. ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಯಾವುದೇ ರೀತಿಯಾದಂಥ ಪ್ರಮೋಷನ್ ಇದುವರೆಗೂ ಶುರುವಾಗಿಲ್ಲ. ಸದ್ಯ ಎಲ್ಲರ ಗಮನ ಈ ರೇಣುಕಾ ಸ್ವಾಮಿ ಕೇಸ್ ಏನಾಗುತ್ತೆ. ಶಾರ್ಟ್ ಫಿಲ್ಮ್ ಕೂಡ ಈಗಾಗಲೇ ಆರಂಭಗೊಂಡಿದೆ, ಟ್ರಯಲ್ ಅಂತ ಮಾಡ್ತಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಈಗ ಮೂಡಿ ಬರ್ತಾ ಇರುವಂಥದ್ದು. ಎಸ್ ನೋಡಿ, ನಿನ್ನೆ ಅಷ್ಟೇ ಅವರು ಒಂದು ನಟಿಸಿರುವಂತಹ ಸಾಂಗ್ ಕೂಡ ರಿಲೀಸ್ ಆಯಿತು. ಎಲ್ಲರೂ ಕೂಡ ಅದಕ್ಕೆ ಎಲ್ಲಿಲ್ಲದ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು, ಶಬಾಷ್ ಅಂತ ಹೇಳಿದ್ರು, ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಸಾಂಗ್ನಲ್ಲಿ ನಿಜಕ್ಕೂ ಎಲ್ಲರ ಅಭಿಮಾನಿಗಳ ಮುಖದಲ್ಲಿ ನಿಜಕ್ಕೂ ಸಂತಸ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ಕಾಯ್ತಾ ಇರೋದು ಡಿಸೆಂಬರ್ 12 ಯಾವಾಗ ಬರುತ್ತೆ, ನಾವು ಯಾವತ್ತು ನಮ್ಮ ಬಾಸ್ನ ಮೂವಿ ಕಣ್ ತುಂಬಿಕೊಳ್ತೀವಿ ಅಂತ ಹೇಳಿ ಬಕ ಪಕ್ಷಿಗಳಂತೆ ಕೂಡ ಕಾಯ್ತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರೆಬೆಲ್ ಟಿವಿ.